ಬಟ್ ನೀವು ಕೇಳ್ತಿದ್ದೀರಾ ಅಂತ ನನ್ನೊಂದು ಏನಂತಾರೆ ಪರ್ಸ್ನಲ್ ಒಪಿನಿಯನ್ನ ಹೇಳ್ತೀನಿ. ಈಗ ನನ್ನನ್ನೇ ಸ್ವಂತವಾಗಿ ತಗೊಂಡ್ರೆ ನನಗೇನೋ ಒಂದು ತೊಂದರೆ ಬಂತು ಅಂದರೆ ಇಮಿಡಿಯೇಟಾಗಿ ನಾನು ನಮ್ಮ ತಂದೆ ಕಾಲ್ ಮಾಡ್ತೀನಿ, ಅಥವಾ ಈಗ ಮದುವೆ ಆಗಿದೆ ನಾನು ಗಂಡನ ಕಾಲ್ ಮಾಡ್ತೀನಿ. ಈಗ ಯಾರಿಗೇ ಆಗಲಿ, ಈಗ ಇಲ್ಲಿರೋ ಎಷ್ಟೋ ಹೆಣ್ಮಕ್ಳಿಗೂ ಏನೋ ಒಂದು ಚಿಕ್ಕ ತೊಂದರೆ ಆದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಯಾರಿಗೆ ಮಾಡ್ತಾರೆ, ಅವ್ರ ಅಣ್ಣ ಇದ್ರೆ ಅಣ್ಣಂಗೆ ಮಾಡ್ತಾರೆ, ಅಪ್ಪ ಇದ್ರೆ ಅಪ್ಪಂಗೆ ಮಾಡ್ತಾರೆ. ಯಾಕೆ ಮಾಡ್ತೀವಿ ಅಂದರೆ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲೂ ಗಂಡು ಅಂದ ತಕ್ಷಣ ಅವ್ರು ನಮಗೆ ರಕ್ಷಣೆ ನೀಡೋರು, ನಮಗೆ ಸಾಥ್ ಕೊಡೋರು, ಕಷ್ಟ ಬಂದರೆ ನಮ್ಮ ಜೊತೆಗೆ ನಿಲ್ಲೋರು ಅನ್ನೋವಂಥ ಒಂದು ಪ್ರಬಲವಾದ ನಂಬಿಕೆ ಇದೆ ಅದರಲ್ಲೂ ನಮ್ಮ ಭಾರತೀಯ ಹೆಣ್ಮಕ್ಳಲ್ಲಿ. ಸೊ ಅದನ್ನು ಉಳಿಸ್ಕೋಬೇಕಾಗಿರೋದು ಗಂಡು ಮಕ್ಳ ಜವಾಬ್ದಾರಿ. ಸೊ ಇಲ್ಲ ಅಂದರೆ ಆ ನಂಬಿಕೆ ಹೊರಟೋಗ್ತಾ ಹೋಗುತ್ತೆ, ಎಲ್ಲೋ ಒಂದು ಕಡೆ ಏನಪ್ಪ ಇದು ಹಿಂಗೆ ಅಂತ ಅನಿಸ್ತಾ ಹೋಗುತ್ತೆ. ಅದಕ್ಕೆ ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟು, ಯಾರ ಬಗ್ಗೆನೂ ಕಮೆಂಟ್ ಮಾಡ್ಬೇಕಾದ್ರೆ ಆ ಹುಡುಗಿ ಎಂಥವಳು ಅನ್ನೋದು ಬಿಟ್ಬಿಡಿ, ಯಾರ ಬಗ್ಗೆನೂ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ನಿಮ್ಮನ್ನ ದೇವರು ಪ್ರೊಟೆಕ್ಟ್ ಮಾಡೋದಕ್ಕೆ ಕಳಿಸಿದ್ದಾನೆ, ಈ ಪ್ರಪಂಚಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ಕಳಿಸಿದ್ದಾರೆ. ಅನ್ನೆಸೆಸರಿ ಯಾಕೆ ಮಾಡ್ತೀರಾ ಅಂತ. ಬಿಕಾಸ್ ನಾನು ತುಂಬ ಸಲ ನೋಡಿದ್ದೀನಿ, ಯಾರಾದರೂ ಕೆಟ್ಟ ಕಮೆಂಟ್ ಮಾಡಿದ್ರೆ ಪಾಪ ಅದೇ ಹುಡುಗರು ಬಂದ್ಬಿಟ್ಟು ಕೆಳಗಡೆ ಯಾಕೋ ಹಿಂಗಂತೀಯ ಅಂತಲೂ ಕಮೆಂಟ್ ಮಾಡೋರಿದ್ದಾರೆ. ಅದು ಎಲ್ಲರೂ ತಪ್ಪು ಅಂತ ಹೇಳೋದಕ್ಕೂ ಆಗಲ್ಲ. ಅಫ್ಕೋರ್ಸ್ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ವಿಷಯದಲ್ಲೂ ಸರಿ ತಪ್ಪು ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರೆ. ಅದನ್ನು ನಾವು ಹೇಗೆ ತೊಗೊಂಡು ಹೋಗ್ತೀವಿ ಸಮಾಜದಲ್ಲಿ ಅನ್ನೋದು ಮುಖ್ಯ ಆಗುತ್ತೆ. ಬಟ್ ಮೇಕ್ ಇಟ್ ಬೆಟರ್ ಪ್ಲೇಸ್ ಅಷ್ಟೇ. ಈ ಭೂಮಿ ಮೇಲೆ ಯಾವಾಗ ಇರ್ತೀವೋ, ಒಂದು ಕ್ಷಣದಲ್ಲಿ ಸಾಯ್ತೀವೋ ನಿಜವಾಗ್ಲೂ ಗೊತ್ತಿಲ್ಲ. ಇದನ್ನ ಒಂದು ಒಳ್ಳೆ ಜಾಗ ಮಾಡಿ ಹೋಗೋಣ ಅನ್ನೋದು ನನ್ನೊಂದು ಚಿಕ್ಕ ಅಭಿಪ್ರಾಯ ಅಥವಾ ಆಸೆ ಅಷ್ಟೇ.